ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರು ಇತಿ. ಕೃಷ್ಣ ಭೀಷ್ಮ ದ್ರೋಣಾದಿಗಳಿಂದ ಎಲ್ಲರೂ ಇಲ್ಲಿದ್ದಾರೆ ನೋಡು ಪಾರ್ಥ, ಯಾರ್ಯಾರಿದ್ದಾರೆ ಅಂತ ನೋಡ್ಬೇಕು ಅಂತ ಹೇಳಿದೆಯಲ್ಲಪ್ಪ, ಇವಾಗ ನೋಡು, ನಿನಗೆ ಗೊತ್ತಿರೋರು ಎಲ್ಲರೂ ಇಲ್ಲೇ ಇದ್ದಾರೆ. ಮತ್ತೆ ನಿನ್ನ ವೈರಿಗಳಾಗಿ ನಿನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಯಾರು ಅಂತ ನೀನು ಕುತೂಹಲ ಇತ್ತಲ್ಲ ನಿನಗೆ, ನೋಡು, ನಿನಗೆ ಬೇಕಾದವರೇ ಎಲ್ಲರೂ ನಿಂತಿದ್ದಾರೆ ಅಂತ ಕೃಷ್ಣ ಕುಚೋದ್ಯದ ರೀತಿಯಲ್ಲಿ ತೋರಿಸಿ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು ಪ್ರತಿಪತ್ ಶುಭ ತಿಥಿ ಮತ್ತು ಇಂದು ಪುಷ್ಯ ನಕ್ಷತ್ರ ಹಾಗೂ ಇಂದು ಶುಕ್ರವಾರ, ಶ್ರಾವಣ ಶುಕ್ರವಾರ ಅತ್ಯಂತ ಶುಭವಾದಂತಹ ದಿವಸ. ಇಂದು ಲಕ್ಷ್ಮೀ ಕಳಶವನ್ನ ಇಟ್ಟು ಸಂಜೆ ಹೊತ್ತಿಗೆ 6:45ರಿಂದ 7:15 ಒಳಗೆ ನೀವು ಬೇರೆ ಬಾಗಿಲುಗಳೆಲ್ಲದನ್ನು ಮುಚ್ಚಿರಬೇಕು. ಮನೆಯಲ್ಲಿ ಮುಂದಿನ ಬಾಗಿಲು ಮತ್ತೆ ದೇವರ ಮನೆಯ ಒಂದು ದ್ವಾರ ಇಷ್ಟು ಮಾತ್ರ ತೆಗೆದು ನೀವು 6:15ಗಿಂತ ಮುಂಚೆ 6 ಗಂಟೆ ಹೊತ್ತಿಗೆ ದೇವರ ಮನೆಯನ್ನು ಸ್ವಚ್ಛ ಮಾಡಿ ದೀಪ ಹಚ್ಚಿ ಕಳಶವನ್ನ ಇಡಬೇಕು. ಮತ್ತು ಇಂದು 6:15ರಿಂದ 7:15 ಅಷ್ಟರ ಒಳಗಡೆ ಲಕ್ಷ್ಮೀ ದೇವಿಯ ಹಾಡನ್ನು ಹಾಡುತ್ತಾ ಬಾಮ್ಮ ಅಂತ ಕರೆಯುತ್ತಾ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಬೇಕು, ದೀಪ ಹಚ್ಚಿ ಆರತಿ ಮಾಡಬೇಕು. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕಳಶದಲ್ಲಿ ಬಂದು ತನ್ನ ಸನ್ನಿಧಾನವನ್ನ ಖಂಡಿತವಾಗಲೂ ಸ್ಥಾಪಿಸ್ತಾಳೆ. ಆದ್ದರಿಂದ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಬಹಳ ಉತ್ತಮವಾದದ್ದು. ಇಂದು ಲಕ್ಷ್ಮೀ ಪೂಜೆ ಮಾಡೋದನ್ನ ಮರಿಬೇಡಿ. ಪ್ರತಿ ಶುಕ್ರವಾರವೂ ಆಷಾಢದಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡಲೇಬೇಕು. ಕಳಶವನ್ನ ಇಟ್ಟು ಈ ಮಾಸ ಮುಗಿಯುವವರೆಗೂ ಕಳಶವನ್ನ ತೆಗೆಯಬಾರದು. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಇಂದು ಪುಷ್ಯ ನಕ್ಷತ್ರ. ಮೇಷರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ತಾಯಿಯ ಆರೋಗ್ಯದ ಬಗ್ಗೆ ಮತ್ತು ತಾಯಿಗೆ ಸಂಬಂಧಿಸಿದಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಕಸಿವಿಸಿ ಇರಬಹುದು. ಆದರೂ ಕೂಡ ಎಲ್ಲವೂ ಸುಲಭವಾಗಿ ಸಂಜೆಯ ಹೊತ್ತಿಗೆ ಪರಿಹಾರವಾಗುತ್ತೆ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರ್ಯಾರು ಮಾತಿಗೆ ಸಂಬಂಧಿಸಿದಂತಹ ಅಥವಾ ಇಮೇಲ್ಗಳು, ಮೆಸೇಜ್ಗಳು, ಸೋಷಿಯಲ್ ಮೀಡಿಯಾ ಮಾಧ್ಯಮಗಳು ಇಂಥದಕ್ಕೆ ಸಂಬಂಧಿಸಿದಂತಹ ಉದ್ಯಮದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಇದು ಅತ್ಯುತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ಸಂಸಾರದ ವಿಚಾರದಲ್ಲಿ ಸ್ವಲ್ಪ ತಲೆನೋವು ಇರಬಹುದು. ಬೆಳಗ್ಗೆ ಯಾವುದಾದರೂ ಒಂದು ತೊಂದರೆ ನಿಮಗೆ ಇಂದು ಶುರುವಾದರೆ ಅದಕ್ಕೆ ಧೈರ್ಯಗೆಡಬೇಡಿ. ಸಂಜೆಯ ಹೊತ್ತಿಗೆ ನಿಧಾನವಾಗಿ ಅದಕ್ಕೆ ಪರಿಹಾರ ಪ್ರಾಪ್ತಿಯಾಗುತ್ತೆ. ಮತ್ತು ಯಾವುದೋ ಒಂದು ಸಮಸ್ಯೆ ಬಂತು ಅಂದರೆ ಇಂದು ಗಡಿಬಿಡಿ ಮಾಡ್ಕೊಳ್ಬೇಡಿ. ಯಾವುದೇ ಮುಖ್ಯ ನಿರ್ಧಾರವನ್ನು ಕೂಡ ತಗೊಳ್ಬೇಡಿ. ನಿಧಾನವಾಗಿ ಸ್ವಲ್ಪ ಸಮಯ ಕೊಡಿ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಆಗಿದ್ದರಿಂದ ನಿಧಾನವಾಗಿ ಎಲ್ಲವನ್ನು ತಾನಾಗಿ ಅದನ್ನು ನಿಮಗೆ ಪರಿಹಾರ ಮಾಡಿಕೊಡ್ತಾನೆ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಇವತ್ತು ನಿಮಗೆ 2 ದಿನಗಳ ಹಿಂದೆ ಇದ್ದಂತಹ ತಲೆನೋವುಗಳೆಲ್ಲ ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿಯವರಿಗೆ ಕಿರಿಕಿರಿ ಇರುವಂತಹ ದಿವಸ. ಯಾವುದೇ ಮುಖ್ಯವಾದಂತಹ ವಿಚಾರಗಳಲ್ಲೂ ಯಾವುದೇ ರೀತಿಯ ಹೆಜ್ಜೆಯನ್ನು ನೀವು ಮುಂದಿಟ್ಟರು ಯಾವುದೂ ಬದಲಾಗೋದಿಲ್ಲ, ಏನೂ ಮುಂದುವರಿಯೋದಿಲ್ಲ. ಆದ್ದರಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಆಗತ್ತೆ. ಆದರೂ ಕೂಡ 2 ದಿನಗಳ ನಂತರ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕತ್ತೆ. ಬಿಸ್ನೆಸ್ ಅಲ್ಲಿ ಇರೋರಿಗಂತೂ, ಹಣಕಾಸಿನ ವಿಚಾರದಲ್ಲಿ ಡೀಲ್ ಮಾಡ್ತಾ ಇರೋರಿಗಂತೂ ಮುಖ್ಯವಾದ ನಿರ್ಧಾರಗಳು ಎಂದು ಬೇಡವೇ ಬೇಡ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಅತಿ ಹೆಚ್ಚಿನ ಸಂತೋಷ ಮತ್ತೆ ಧನಾಗಮ. ತುಲಾ ರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗತ್ತೆ ಮತ್ತು ನೀವು ಏನ್ ಮಾಡ್ತಿದ್ರಿ, ಯಾವಾಗ ಮಾಡ್ತಿದ್ರಿ ಇತ್ಯಾದಿಗಳನ್ನ ನೀವು ಅಕೌಂಟಬಿಲಿಟಿ ಇದನ್ನ ಕೊಡಬೇಕಾಗಿ ಬರಬಹುದು. ಇದರಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಕಸಿವಿಸಿ ಇರಿಟೇಷನ್ ಆಗಬಹುದು. ಆದರೂ ಕೂಡ ಇಂದು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಆದರೆ ದೊಡ್ಡವರ ಮತ್ತು ನಿಮ್ಮ ತಂದೆ ತಾಯಿಗಳ, ಅತ್ತೆ ಮಾವಂದಿರ ಆಶ್ರಯ ಅಥವಾ ಒಂದು ಆಶೀರ್ವಾದ ಇಲ್ಲದೆ ಇಂದು ಯಾವ ಕಾರ್ಯವೂ ಮುಂದುವರಿಯೋದಿಲ್ಲ. ಅದರಿಂದ ಎದ್ದ ತಕ್ಷಣ ಇದನ್ನು ನೀವು ನೋಡಿದ ತಕ್ಷಣ ಮೊದಲು ಹೋಗಿ ಅವರನ್ನು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಅವರಿಂದ ಪಡ್ಕೊಂಬಿಡಿ. ಧನುರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುವಂತಹ ದಿವಸ. ಮನಸ್ಸಿಗೆ ಇಂದು ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಯಾವ ಪ್ರತಿಕ್ರಿಯೆಯೂ ಪ್ರಾಪ್ತಿಯಾಗೋದಿಲ್ಲ. ಅವರು ತಮ್ಮದೇ ಆದಂತಹ ಲೋಕದಲ್ಲಿರ್ತಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಆದ್ದರಿಂದ ಡಿಪ್ರೆಸಿವ್ ಥಾಟ್ಸ್ ಇದಕ್ಕೆಲ್ಲದಕ್ಕೂ ಎಡೆ ಕೊಡಬೇಡಿ. ನಾಳೆ ಎಲ್ಲವೂ ಸರಿ ಹೋಗುತ್ತೆ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲರಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ. ದಾಂಪತ್ಯದಲ್ಲಿ ನೆಮ್ಮದಿ, ಮನಸ್ಸಿಗೆ ಸಂತೋಷ. ಕುಂಭರಾಶಿಯವರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಖಂಡಿತವಾಗಲೂ ಆಗುತ್ತೆ ಮತ್ತು ಇಂದು ಸಾಮಾಜಿಕ ಚಟುವಟಿಕೆಗಳಲ್ಲೂ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆ, ಬುದ್ಧಿಮತ್ತತೆ ಇಂದು ಬಹಳ ಚುರುಕಾಗಿದೆ, ಅತಿ ಹೆಚ್ಚಾಗಿದೆ. ಕ್ರಿಯೇಟಿವಿಟಿ ಮತ್ತು ರಿಸರ್ಚ್ ಇತ್ಯಾದಿಗಳಲ್ಲಿ ಇರೋರಿಗೆ ಅತ್ಯುತ್ತಮವಾದಂತಹ ದಿವಸ. ಆದರೆ ಸ್ವಲ್ಪ ಮನಸ್ಸಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮತ್ತು ಮುಖ್ಯವಾದಂತಹ ಪ್ರೀತಿ, ಪ್ರೇಮ ಅಥವಾ ದಾಂಪತ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರಬಹುದು.
ಪೋಷಕರಿಗೆ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಮಕ್ಕಳಿಗೆ ನಿಮ್ಮ ಅವಶ್ಯಕತೆ ಇವತ್ತು ಹೆಚ್ಚಾಗಿ ಇರುತ್ತೆ, ಆದ್ದರಿಂದ ಮಕ್ಕಳ ಜೊತೆ ಸಮಯವನ್ನು ಕಳೆಯಬೇಕು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕವನ್ನು ಮನನ ಮಾಡೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ಅದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ. ನಾವು ಈ ಜನ್ಮದಲ್ಲಿ ಅಲ್ಲ, ಭಗವದ್ಗೀತಾ ಪಾರಾಯಣ ಮತ್ತು ಪ್ರಾಣಾಯಾಮವನ್ನು ಮಾಡುವಂತಹವರಿಗೆ ಜನ್ಮಾಂತರದ ಪಾಪಗಳು ಕೂಡ ಸಾಧ್ಯವೇ ಇಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಎಲ್ಲರೂ ಗೀತೆಯನ್ನು ಮನನ ಮಾಡಿಕೊಳ್ಳೋಣ. ಎಲ್ಲರಿಗೂ ಶುಭಮಸ್ತು.